ಮೊದಲನೇದಾಗಿ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳುತ್ತಾ, ಇವತ್ತು ನನ್ನ ತಂಗಿಯ ಸಮನರಾದಂತಹ ಡಾಕ್ಟರ್ ಲಿಖಿತಾರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ನವೆಂಬರ್ 1ನೇ ತಾರೀಕು ತಾಯಿ ಭುವನೇಶ್ವರಿ ಆಶೀರ್ವಾದ ಲಿಖಿತಾರವ್ರಿಗಿರ್ಲಿ, ಅವರ ತಂದೆ ತಾಯಿಗಳ ಆಶೀರ್ವಾದ ಇರ್ಲಿ, ಮತ್ತೆ ಎಲ್ಲಾ ಕನ್ನಡ ಮನಸ್ಸುಗಳ ಆಶೀರ್ವಾದ ಲಿಖಿತಾರವ್ರಿಗಿರ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉನ್ನತವಾದಂತಹ ಸರ್ಕಾರಿ ಹುದ್ದೆಯನ್ನ ಅಲಂಕರಿಸಲಿ, ಆ ತಾಯಿ ಆಶೀರ್ವಾದ ಇರ್ಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಕನ್ನಡ ರಾಜ್ಯೋತ್ಸವ ತುಂಬಾ ಅದ್ದೂರಿಯಿಂದ, ಸಡಗರದಿಂದ, ಸಂತೋಷದಿಂದ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದೀವಿ. ಆವತ್ತಿನ ದಿನ ನಮ್ಮ ತಂಗಿ ಆದಂತಹ ಲಿಖಿತಾರ ಹುಟ್ಟಿರೋದು ನಮ್ಗೆ ಹೆಮ್ಮೆಯ ದಿನ ಅಂತ ಹೇಳ್ಬೋದು ಇವತ್ತಿನ ಸಂದರ್ಭದಲ್ಲಿ. ಅದೇ ರೀತಿ ನಮ್ಮ ತಾಲೂಕು ಉಪಾಧ್ಯಕ್ಷರ ಸುಪುತ್ರಿ, ಅದೇ ರೀತಿ ಸುಪುತ್ರಿ ಅವರು ಲಿಖಿತ ಅವರು. ಆದ್ರಿಂದ ನಾವೆಲ್ಲರೂ ಕೂಡ ಸೇರಿ ಇವತ್ತು ಮುಳಬಾಗಿಲು ನಗರದಲ್ಲಿ ಗಿಗಲ್ ಗಾರ್ಡನ್ ನ ಒಂದು ಅಂಗಡಿ ಮುಂದ್ಗಡೆ ಇವತ್ತು ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ. ವಿಶೇಷವಾಗಿ ಎಲ್ಲವನ್ನು ಕಾರ್ಯಕ್ರಮ ಆಯೋಜನೆ ಮಾಡಿಸಿದ ಗಿಗಲ್ ಗಾರ್ಡನ್ ಅವ್ರಿಗೆ, ಅಫ್ಸರ್ ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಯಾವುದೇ ನಮ್ಮ ಕರ್ನಾಟಕ ರಾಷ್ಟ್ರವಾದಿ ಕಾರ್ಯಕ್ರಮ ಇದ್ರು ಕೂಡ ಅಫ್ಸರ್ ಅವರು ಮುಂದಾಳತ್ವ ತಗೊಂಡು ಅವರು ಕನ್ನಡ ಸೇವೆ ಮಾಡ್ತೀನಿ ನಿಮ್ ಜೊತೆಗೆ ಅಂತ ಹೇಳ್ಬಿಟ್ಟು ಸದಾ ಬೆನ್ನೆಲುವಾಗಿ ನಿಂತ್ಕೊಂಡಿದ್ದಾರೆ. ಗಿಗಲ್ ಗಾರ್ಡನ್ ಮಾಲೀಕರಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಎಲ್ಲ ಕನ್ನಡ ಮನಸ್ಸುಗಳು ಸೇರಿ ಲಿಖಿತ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಿ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲರೂ ಕೋರಿದ್ದಾರೆ. ಮತ್ತೊಮ್ಮೆ ಲಿಖಿತರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳುತ್ತಾ, ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಆರೋಗ್ಯವನ್ನ ಅವರು ನೋಡಿಕೊಂಡು ಮತ್ತೆ ಜನರಿಗೆ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಒಂದು ಡಾಕ್ಟರ್ ಆಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಆರೋಗ್ಯವನ್ನ ಎಲ್ಲರಿಗೂ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅನ್ನೋ ಮನೋಭಾವನೆ ಎಲ್ಲರಲ್ಲಿ ತಲುಪಿಸುತ್ತಾರೆ. ಆದ್ರಿಂದ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆ ತಾಯಿ ಭುವನೇಶ್ವರ ಆಶೀರ್ವಾದ ಇದ್ದು ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಿ ನನ್ನ ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಕನ್ನಡ ಮನಸ್ಸುಗಳಿಗೆ ಗಿಗಲ್ ಗಾರ್ಡನ್ ಅವ್ರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ, ನಮಸ್ಕಾರ.